ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು. ಮಹೋದರನ ಪುತ್ರ ನಾನು, ಕರೆಯುವುದಕ್ಕೆ ಸೌರಭ ಎನ್ನುವುದಾಗಿ. ಗೆಳೆಯ ಗೆಳೆಯ ರಂಗೇನಹಳ್ಳಿಯ ಅಂಗಜ್ಜನ ಮಗ, ಕರೆಯುವುದಕ್ಕೆ ಹೆಸರು ಅಬ್ಬೂರು ಎನ್ನುವುದಾಗಿ. ಅದೆಷ್ಟೋ ವರ್ಷಗಳಿಂದ ಈ ಗುರುಮಠದಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದವರು. ಸತ್ಯ ಗೆಳೆಯ, ಆಟದಲ್ಲಾಗ್ಲಿ ಪಾಠದಲ್ಲಾಗ್ಲಿ ಜೊತೆಯಲ್ಲೇ ಇದ್ದವರು. ಹೆಚ್ಚೇನು ಊಟಕ್ಕೆ ಹೋದವಾಗ್ಲೂ ಕೂಡ ಜೊತೆಯಲ್ಲೇ ಹೋಗುವವರು ನಾವು. ಗೆಳೆಯ, ಅದೆಷ್ಟೋ ಅನ್ಯೋನ್ಯತೆಯಲ್ಲಿದ್ದವರು. ಒಬ್ಬರನ್ನೊಬ್ಬರು ಬಿಟ್ಟಿದ್ದವರಲ್ಲ. ನಾವಿಬ್ರು ಇದ್ದದೇ ಹಾಗೆ ಒಂದೇ ನಾಣ್ಯತೆ ಎರಡು ಮುಖಗಳಂತೆ ಇದ್ದವರು. ಗೆಳೆಯ, ಈ ಅನ್ಯೋನ್ಯತೆ ಹೇಗಿರ್ಬೇಕು ಗೊತ್ತುಂಟಾ? ಹೇಗೆ ಗೆಳೆಯ?
ಸ್ನೇಹಿತರಾಗಿದ್ದವರು, ಹೌದು. ಜೊತೆಯಲ್ಲೇ ಇದ್ದವರು. ಹಾ. ಹೆಚ್ಚೇನು ಒಬ್ಬರನ್ನು ಬಿಟ್ಟು ಒಬ್ಬರು ಇದ್ದವರಲ್ಲ. ಹಾ. ನಿನ್ನ ಹಳ್ಳಿಗೆ ಹೋಗ್ಬೇಕಾದ್ರೆ ಹಾ. ನಿನ್ನ ಹಿಂಬಾಲಿಸಿ ಬರುವವನು ಕೂಡ ನಾನು. ಹಾ. ಗೆಳೆಯ, ಗೆಳೆಯ. ಇನ್ನು ಮುಂದೆಯೂ ಕೂಡ ಹಾ. ನಮ್ಮಿಬ್ಬರ ಸ್ನೇಹ ಎನ್ನುವುದು ಹಾ. ಅಜರಾಮರ ಉಳಿಯಬೇಕು. ಹಾ. ನನ್ನ ಜೊತೆ ನೀನಿರ್ಬೇಕು ಎನ್ನುವುದೇ ನನ್ನ ಆಶಯ ಗೆಳೆಯ. ಇದಕ್ಕೆ ನಿಮ್ಮ ಅಭಿಪ್ರಾಯ? ನಿನ್ನನೆಂದಿಗೂ ನಿರತರ ಹೀಗೆ ಇರಲಿ ಎಂಬ ಸ್ನೇಹವು. ಏನಯ್ಯ? ಮರೆಯಲಾರೆ ನಿನ್ನನೆಂದಿಗೂ
ತಕ್ಷಣ ಏನು ಕುಣಿಯುವುದ ನೀನು ಗೆಳೆಯ? ನಮ್ಮಿಬ್ಬರ ಸ್ನೇಹ ಮರೆಯಲುಂಟೆ. ಸಾಧ್ಯವಿಲ್ಲ. ಯಾಕಂದ್ರೆ ಒಂದೇ ಗುರುಕುಲದಲ್ಲಿ ಕಲಿತವರು ನಾವು. ಒಂದೇ ನಾಣಿನ ಎರಡು ಮುಖಗಳಿದ್ದ ಹಾಗೆ, ಒಂದೇ ದೇಹದ ಎರಡು ತೋಳುಗಳಿದ್ದ ಹಾಗೆ ಇದ್ದವರು ನಾವು. ವಿದ್ಯಾಭ್ಯಾಸಕ್ಕಾಗಿ ನನಗೆ ಪುಸ್ತಕವನ್ನ ಕೊಟ್ಟವನು ನೀನು, ಕೊಡುವುದಕ್ಕೆ ವಸ್ತ್ರ ಒಡವೆಯನ್ನ ಕೊಟ್ಟವನು. ಇನ್ನು ಭೇದ ಭಾವ ಎನ್ನುವುದನ್ನ ತೋರದೆ ನನ್ನನ್ನ ಪ್ರೀತಿಯಿಂದ ಸಾಕಿ ಸಲಹಿದ ದೇವರು ನೀನು. ನನ್ನ ಮರೆಯಲು ಸಾಧ್ಯವೇ? ಇಷ್ಟು ಸಣ್ಣ ಬಾಯಿಂದ ಅಷ್ಟು ದೊಡ್ಡದು ಮಾತಾಡೋದ? ಏನು ಗೆಳೆಯ? ಇಷ್ಟೊಂದು ನನ್ನನ್ನು ಹೊಗಳುವುದ? ಕೆರವರಲ್ಲಿ ಉಂಟಂತೆ ಸ್ವಲ್ಪ ಸಿರಿವಂತನಿರ್ತಾನೆ, ಬಡವ ಬಂದು ಹೊಗಳಿ ಒಬ್ಬರಿಗೆ ಎಡ್ತಿದ್ರೆ ಆಯ್ತು, ಅವನಿಗೇನು ಭಿಕ್ಷೆಯನ್ನು ಕೊಟ್ಟು ಬಿಡ್ತಾನೆ. ಆ ರೀತಿ ಒಪ್ಪವನ್ನು ನಾವೆಲ್ಲ ಹೊಗಳಿಸಿಕೊಳ್ಳುವುದು ನನ್ನ ಉದ್ದೇಶ ಅಲ್ಲ ಗೆಳೆಯ. ಈ ಅರಮನೆಯಲ್ಲಿದ್ದವರು ನಾವಿದ್ದಿದ್ದು ಹೇಗೆ? ಬಡವ ಕೀಳು ಮೇಲು ಎನ್ನುವುದಾಗಿ ಬಳದಿದ್ದೇವ? ಇಲ್ವಲ್ಲ. ಇಲ್ಲ. ನೀನು ಆ ರೀತಿ ನೋಡಿದ್ಯಾ? ನಿಮ್ಮಪ್ಪ ಏನಾದ್ರೂ ತಿನಿಸಲ್ಲ ತಂದ್ರೆ ನನಗೆ ಅರ್ಧ ಭಾಗವನ್ನು ಕೊಟ್ಟವನು, ಅದಕ್ಕಿಂತ ಹೆಚ್ಚಿಗೆ ಕೊಡುವವನು ನೀನು ಗೆಳೆಯ. ಅಷ್ಟೇ ಮಾತ್ರವಲ್ಲ, ನಮ್ಮ ಅರಮನೆಯಿಂದ ಯಾವುದೇ ವಸ್ತು ಬಂದರೂ ಕೂಡ ಸಮನಾಗಿ ಹಂಚಿ ತಿಂದವರು ನಾವು ಗೆಳೆಯ.
ಅಂತದ್ದಿರುವಾಗ ಹೆಚ್ಚು ಮೇಲು ಕೀಳು ಎನ್ನುವುದು ನಮ್ಮಲ್ಲಿಲ್ವಯ್ಯ. ಆದ್ರೆ ಒಂದು ಮಾತು, ಏನು? ನಮ್ಮಿಬ್ಬರ ಸ್ನೇಹವು ಶಾಶ್ವತವಾಗಿರ್ಬೇಕಾದ್ರೆ ಒಂದು ಉಪಕಾರ ಆಗಬೇಕು. ಏನು? ಆ ಹಳ್ಳಿಯಲ್ಲಿ ಏನ್ ಮಾಡ್ತೀಯ ನೀನು ಹೇಳು? ಸಾಮಾನ್ಯ ಒಬ್ಬ ಯಥಶ್ಚಿತ್ ಪ್ರಜೆಯಾಗಿ ಗಡ್ಡೆ ಗೆಣಸು ತಿನ್ಬೇಕಾಗ್ತದೆ, ಕೂಲಿ ಕೆಲಸವನ್ನು ಮಾಡ್ಬೇಕಾಗ್ತದೆ. ಅದನ್ನೆಲ್ಲ ಬಿಟ್ಟು ನನ್ನ ಅರಮನೆ ಅಂತ ಬಂದ್ರೆ ಮುಂದೆ ನಾನು ರಾಜನಾಗುವ, ಈಗ ಯುವರಾಜನಾಗಿ ಮೆರೆಯುತ್ತಾ ಇದ್ದೇನೆ. ಈ ಗುರಬೋಟವನ್ನು ಮುಗಿಸಿದ ನಂತರ ನನ್ನ ಅರಮನೆ ಅಂತ ಬರ್ತೀಯೇನೋ ಆತ್ಮೀಯ? ಇನ್ನು ಮುಂದೆ ಬೇಕಾದಷ್ಟು ಕೆಲಸ ಉಂಟು ನಿನಗಿಲ್ಲಿ. ಗೆಳೆಯ ಗೆಳೆಯ, ನಿಮ್ಮ ಅರಮನೆಗೆ ಬರುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಆದ್ರೆ ನೀವು ನನಗೊಂದು ಮಾತನ್ನ ನಡೆಸಿಕೊಡ್ಬೇಕು ಗೆಳೆಯ. ಮುಂದಿನ ದಿನ ನಮ್ಮ ಊರಿನಲ್ಲಿ ನಾಗರ ಪಂಚಮಿ ಹಬ್ಬ ನಡೀತದೆ. ಆ ಹಬ್ಬಕ್ಕೆ ನೀವು ನಮ್ಮ ಊರಿಗೆ ಬಂದಂತಾದ್ರೆ ನಾನು ನಿಮ್ಮ ಮನೆಗೆ ಬರ್ತೇನೆ. ನಿಮ್ಮ ಮನೆಯಲ್ಲಿ ನಾಗರ ಪಂಚಮಿ ಹಬ್ಬ ವಿಜೃಂಭಣೆಯಿಂದ ಮಾಡ್ತಾರೆ ಗೆಳೆಯ. ಕೆಲವೊಂದೊಂದು ಕಡೆ ಉಂಟು ಅಂತ ಪೂಜೆ ಇಂಥ ಪೂಜೆ ಅಂತ ಹೇಳುವುದು. ಕಡೆಗೆ ಆಮೇಲೆ ಶ್ವಾನಗಳ ಹುಟ್ಟಹಬ್ಬವನ್ನು ಕೂಡ ಮಾಡುವುದುಂಟು, ಅಲ್ಲಿಗೆ ಕರೆದದ್ದು ಕೂಡ ಉಂಟು ಗೆಳೆಯ. ಅಂತದಕ್ಕೆಲ್ಲ ಕರೆದಿಲ್ಲ ನೀನು. ಇಲ್ಲ, ಈಗೇನೇನು ಕರೆದದ್ದು? ನಾಗರ ಪಂಚಮಿ ಹಬ್ಬ ಇದೆ, ಅದಕ್ಕಾಗಿ ನೀನು ಬರಬೇಕು. ಬಹಳ ಸಂತೋಷವಾಯ್ತಯ್ಯ. ನಿಮ್ಮ ಹಳ್ಳಿಯಲ್ಲಿರುವಂತಹ ನಾಗರ ಪಂಚಮಿ ಹಬ್ಬಕ್ಕೆ ನಾನು ಬರ್ತೇನೆ. ಗುರುಗಳು ಹೇಳಿದ ಮಾತನ್ನು ಕೇಳಿದ್ಯಾ? ಆದಷ್ಟು ಬಗ್ಗೆ ಮಕ್ಕಳು ಬರ್ಬೇಕಂದ್ರೆ ಬಾ 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 ಹೋಗು. ಅಪೂರ್ವನ ಬರ್ತೇನೆ, ನಿಮ್ಮ ಮನೆಗೆ ಬಂದೇ ಬರ್ತೇನೆ, ಬಂದೇ ಬರ್ತೇನೆ, ಬಂದೇ ಬರ್ತೇನೆ.
ಮೇಲ್ಕಟ್ಟೆ ಸ್ವಲ್ಪ ಕೆಳಗೆ ಮಾಡಿ, ಅದೊಂದು ಸ್ವಲ್ಪ ಮೇಲ್ಕಟ್ಟೆ. ಹಾ ಸಾಕು ಸಾಕು ಸಾಕು, ಹಂಗೆ ಇರ್ಲಿ. ಹಾಯ್ ಇರ್ಲಿ ಇರ್ಲಿ, ಇಕ್ಕಣಿ ಅಲ್ಲ. ಹಾಯ್ ನಮ್ಮ ಪರಿಚಯ ಆಯ್ತೆ ಊರಿಗೆ ಹೊಸಬರಲ್ದೆ. ಹೌದಾ ಹೌದಾ, ಈ ಕ್ಷೇತ್ರಕ್ಕೆ ಹೊಸಬರ. ಇವರಿಗೆಲ್ಲ ನಮ್ಮ ಪರಿಚಯ ಉಂಟು ಬಿಡಿ. ಮಾಡುದು ನಾವು ರಂಗನಹಳ್ಳಿ ರಂಗಣ್ಣ ಅಂತೇಳಿ. ಹೌದಾ ಹೌದಾ. ಆಮೇಲೆ ಈ ಊರಿಗೆ ಜಾಸ್ತಿ ಸಮಯ ಸಿಕ್ಕುದಿಲ್ವೇ, ಜಾಸ್ತಿ ಸಮಯ ಸಿಕ್ಕುದಿಲ್ವೇ? ಹೌದಾ ಹೌದಾ. ಅದಕ್ಕೋಸ್ಕರ ನಾವು ರಂಗೇನಹಳ್ಳಿ ರಂಗಣ್ಣ ಅಂತೆಲ್ಲ ಹೇಳುದಿಲ್ಲ, ರಂಗನಹಳ್ಳಿ ರಂಗಣ್ಣ ಅಂತ ಹೇಳುದು. ಹಾಯ್ ನಮ್ಮ ಊರಿನ ವಿಷಯ ಗೊತ್ತಾಯ್ತಲ್ಲ ನೋಡಿ. ನಮ್ಗೆ ಹಬ್ಬ ಉಂಟು ಊರಿಗೆ, ನಾಗರ ಪಂಚಮಿ ಅಂತೇಳಿ. ಆ ಹಬ್ಬಕ್ಕೋಸ್ಕರ ಎಲ್ಲ ತಯಾರಿ ನಡೀತಾ ಇದೆ. ಅಲ್ಲಿ ನೋಡಿ ಅಲ್ಲಿ ನೋಡಿ, ಹಬ್ಬದ ವಾತಾವರಣ ಎಲ್ಲ ಕೊಂಡ್ರು ಹಬ್ಬದ ವಾತಾವರಣನೇ ಇರುತ್ತೆ. ಕಾಣಿ ಮಕ್ಕಳು ಕಾಣಿ, ಕೂತ್ರ ಕಾಣಿ, ಎಂತ ವಾದ್ಯವೇ ಈಗ. ಅಪ್ಪಪ್ಪ ಅಮ್ಮಮ್ಮ ಅಯ್ಯಯ್ಯೋ ಅಯ್ಯಯ್ಯೋ, ಅದೆಲ್ಲ ಎಂತ ವಾದ್ಯ ಬಂದಿದೆ. ಹೌದಾ, ಒಂದೆರಡು ವಾದ್ಯವೇ. ಅಲ್ಕಣಿ ಅಲ್ಕಣಿ ಅಲ್ಕಣಿ, ಇಬ್ಬರು ಹೆಣ್ಮಕ್ಳು ಹಿಂಗ್ 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 ಮಾಡ್ಕೊಂಡು ಹೋದ್ರ. ಅವ್ರ ಬೆನ್ನಿಗೆ ಕಾಣಿ ಏನು ವಾದ್ಯವೇ. ಹುಡುಗರು ದಂಡೆ ಬೆನ್ನಿಗೆ, ಅವ್ರನ್ನ ಕಣ್ಕೊಂಡು ಮತ್ತು ಹಿಂಗಂತ್ರೆ ಅವ್ರ. ಅಯ್ಯಯ್ಯಯ್ಯೋ ಅವ್ರವೇ ಕಣಿ 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 ಕಣಿ. ಓ ಆ ಬದಿ ತೋರುತ್ತೆ ನಿಮ್ಗೆ. ಅಲ್ಕಣಿ ಚಿಮ್ನಿ ಬೆಳಕೆ ಅಲ್ಲೇ ಅಂತ ನಡೀತಿ ಗೊತ್ತಾ, ಮ್ಯಾಳುವೆ ಬೇರೆ. ಇದು ಗೊತ್ತಾಯ್ತಲ್ಲ. ಇನ್ನೊಂದ್ ಕಡೆ ರಾಜನಿಗಾಕಿ ರಾಣಿಗಾಕಿ ಅಂತಾರೆ. ಓ ಆ ಬದಿಗದ ಓ ಅಲ್ಲೊಬ್ರು ಹಳಿಯರ್ ಮಾತ್ರ ತೋರ್ತಿತ್ತ. ಅವ್ರ ನಾವೆಲ್ಲ ಹಿಂಗ ಎದುರು ಸಿಗ್ತಾಳಿಕೆ ಅವ್ರಿಗೆ ಹೇಳುದೆ, ಎಲ್ಲ ತೀರ್ಥ ಯಾತ್ರೆಗೆ ಹೋಗಿ ಬಂದೆ ಅಂತ ಹಿಂಗೆ ಮಾಡ್ಕೊಂಡು ಹೋದ್ರೆ. ಅದು ಬಿಡಿ, ಎಲ್ಲರೂ ನಾಗರ ಪಂಚಮಿ ಬಗ್ಗೆ ಸಿದ್ಧತೆ ನಡೀತಾ ಇದೆ. ಎಲ್ಲ ಇದ್ರು ಹಳ್ಳ ಕೋಡಿನಾಗಿಲ್ಲಲ್ಲ, ಎಲ್ಲಿ ಹೋದ ಅಂತ ಕಾಯ್ತಾ ಇದ್ದೆ. ಅವನಿಗೆ ಈ ಅಭ್ಯಾಸ ಇತ್ತೆ. ಎಂತ ಅಭ್ಯಾಸ? ಬಿಡಿ, ಅಲ್ಲ ಇಲ್ಲಿ ಇದೆ. ಗೊತ್ತಾಯ್ತಾ? ಬೇಡ, ಗೊತ್ತಾಯ್ತು ನೋಡಿಲ್ಲ. ಅವ ಎಲ್ಲೋ ಬೇಲಿಗಿಲ್ಲಿ ಹಾರುಪನ ಎಂತ ಅದೇ ಅನುಮಾನ. ಸಾಂಬ ಎಲ್ಲಿದ್ನ ಕಾಂತೆ ಬಂಡೆ ಒಳಗೆಲ್ಲಿ. ಎಲ್ಲ ಇವನ್ನೇ ಎಲ್ಲ ಆತರ ಕೆಲಸ ಮಾಡೋತ್ತಿಗೆ ಇವನು ತಕ ಹೋಗ್ಬನಿದ್ರಿಯ. ಇವನಿಗೆಂತ ಮಾಡುದೇಳ, ಇವನು ಬಿಡುದಿಲ್ಲ. ಬಾ ಮರಿ ಪುಣ್ಯಾತ್ಮ, ಇಲ್ವಾ 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 ಇಲ್ಬಾರ 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 ಮರಯ
ಮಕ್ಕಳೆಲ್ಲ ಹೆದರ್ಕೊಂಬಿಟ್ಟಿದ್ದು. ಮೇಲ್ಬಾ ಹೌದಾ ದೇಹ ಕಂಡ್ರು ಗೊತ್ತಾತಿಲ್ಲೇನಾ ಬಾಣ ಇಲ್ಲ ಎಂತ ಈ ತರ ಹಬ್ಬದ ವಾತಾವರಣ ನಡೀತಾ ಉಂಟ ನೀನು ಹೊಂದ್ಕೊಂಡಿದ್ಯಾ? ಹೌದು ಮಾವ, ಇನ್ನೆಂತ ಮಾಡೋದ? ಕನ್ಸಲ್ಲಿ ಇದ್ದೆ ಗೊತ್ತ ಮಾವ ನಾನು. ಎಂತ ಕನ್ಸ? ಒಂದು ಕನಕ ಅಂತ ಇದ್ದೆ ಮಾವ. ಬೀಳುದಿದೆ ಅದು ಕನ್ಸು ಕಾಂಬುದು ಇದ್ದು ಬೇಲಿ ಎಲ್ಲ ಹರುದು ಅದೇ ಕೆಲಸ ನಿಮಗೆ. ಹಾಗೆಲ್ಲ ಹೇಳೋಕಿಲ್ಲ ಮಾವ. ಅಂಡಿಗಾಟ್ಲಿ ತಿನ್ಕೊಂಡು ಬಿದ್ಕೊಂಡಿದೆಯಲ್ಲ ಕೆಲಸ ಕಾರ್ಯ ಇಲ್ಲ ಎಂತ? ಹಾ ಕೆಲಸ ಮಾಡ್ತಿಲ್ಲ. ಯಾರು? ಹಬ್ಬ ಅಲ್ಲ ಇದ ಹಬ್ಬದ ವಾತಾವರಣದಲ್ಲಿ ನೀನ್ ಮಲ್ಕೊಂಬುದನ? ನೀ ಯಾರು ಮಾವ? ಈ ಊರಿಗೆ ನೀ ಒಂದ್ ಇದಲ್ದ? ನಾನಿದ್ದ. ಓ ನೀ ಇದಲ್ದ? ಹೌದೌದು. ನಿನ್ನ ಅಳಿಯ ಅಲ್ದ ನಾನು? ಕೆಲ್ಸ ನಾವು ಬಿಡಿ ಜೋಡ್ ಎತ್ತುಗಳೇ ಅಂತ ನಮ್ಗೆ ಹಂಗೆ ಅದು ಬಿಡಾಕ ಆರೆ ಕೆಲ್ಸ ಮಾಡ್ಕೇಳ್ದನ. ಯಾರು? ನೀನ್ ನಾನು ಇಲ್ದಿರ್ ನೀನು ಮಾಡ್ಕಲ್ಲ. ಎಂತ ಕೆಲಸ ಮಾಡ? ಕೆಲ್ಸ ಎಲ್ಲ ಅವರೆಲ್ಲ ಕೆಲಸ ಮಾಡೋತ್ತಿಗೆ ಅವರಿಗೆಲ್ಲ ಹೇಳ್ಕಲ್ಲ ಹಂಗ್ ಮಾಡ ಹಿಂಗ್ ಮಾಡ ಅಂತೇಳಿ. ಹಂಗ್ ಮಾಡಿ ಹಿಂಗ್ ಮಾಡ ಅಂದ್ರೆ ಸಯ್ಯ? ಹೌದಾ? ಹಂಗ್ ಮಾಡ ನಾವ್ ಹೇಳಿದೆ ಮಾಡ ಈಗ ಹಾ ಗೊತ್ತಾಯ್ತಾನ? ಏನಣ್ಣ ಇಲ್ವಾ ಈಚೆ ಬಾ. ಇಲ್ವಾರ ಏನಿಲ್ಲ ಈಗ ನಾಗರ ಪಂಚಮಿ ಹಬ್ಬ ಉಂಟ. ರಾಯರ ಮನೆ ಹೋಗ್ಬೇಕು. ನಾವೆಲ್ಲ ಮಾಯಿನ ಮಾರು ಕೊಡಿದ್ದು ಮಾಯಿನ ಮಿಡಿ ಉಪ್ಪಿಗೆ ಹಾಕು ವಾದಿತ್ತೆ ಈಗ ತೋರಣ ಕೊಟ್ಟುಕ ಇದು ಉಪ್ಪಿಗೆ ಹಾಕ್ಬೇಕು. ಇಲ್ವಾ ಎಲ್ಲಾರು ಒಂದು ಮದಿ ಮಾಡಿಸ್ಲಿಕ್ಕಿತ್ತು ಮರ ಸರಿಯಾತಿದ್ದ ನಂಗ ನಿನ್ನ ಉಪದೊಳಗ ಆಗ್ತಿಲ್ಲ. ನಿಂಗೊಂದು ನೆನಪಾಯ್ತಲ್ಲ ಮದಿ ಮಾಡ್ಸ್ಕೊಂಡು ನೈಕ ಮರಯ್ಯ ಮದಿ ಮಾಡ್ಸಕ್ಕೂ ಹೆದರಿಕೆ. ಈಗ ಸ್ವಲ್ಪ ದಿನದ ಹಿಂದೆ ಕಂಡಿದ್ಯಾನ ಯಬ್ಬ್ಯ ಕೆಲವರೆಲ್ಲ ಬಳ್ಳಿ ಹೈಕೊಂಡ್ರ ಮರಯ್ಯ. ಎಂತ ಇಲ್ಲ ಮದಿ ಮಾಡ್ರು ಕೊಡ್ಲೆ ಇದ ಇಟ್ಕೊಂಡ ಕರಿ ಮಾಡಿ ಮಾಲೀಕ ನಾನಲ್ಲ ಅದು ಹೆದರಿಕೆ ಅಂತ ನೀನೆಲ್ಲ ಬಳ್ಳಿ ಹೈಕೊಂಡ್ರ ಅಯ್ಯಬ್ಬ್ಯ ಅದಾಯ್ತಲ್ಲ ಮತ್ತೊಂದು ಶುರು ಆಯ್ತಾ? ಅಯ್ಯೋ ಹೆಣ್ಮಗು ಎಂತ ಕಾಲ ಮರ ಅದು ಹೋಯ್ತಾ? ಅದ್ ಎಂತೋ ಬಳ್ಳಿ ಮರ ಏನಂತೀರ ಆಯ್ತಾ? ನಿತ್ರಿ ಹಾಳು ಮಾಡೋದಂತ ಬಾರ ಕಡಿಕೆ ಗುಣಮಗುನು ಶುರು ಆಯ್ತಂಬ್ರ. ಎಲ್ಲ ಯಾರಿಗ ಇಲ್ಲ ಅದು ಹೆಣ್ಮಕ್ಳು ಅದನ್ನು ಹಿಡ್ಕೊಂಡ್ರ ಇಲ್ಲಿ ಬಾರ ಹೇಳ್ತೆ. ಮತ್ತೊಂದು ವಿಷಯ ಗೊತ್ತಿತ್ತ? ಇಲ್ಲ ಹೇಳ. ಇನ್ನೊಂದು ಶುರು ಆಯ್ತು. ಬೀದಿ ಶುರು ಆಯ್ತಮ್ಮ. ಇನ್ನೊಂದು ಶುರುವಾದ ಎಂತ ಗೊತ್ತಿತ್ತ? ಅದು ಏನ್ರ ಈ ಅಪ್ಪ ಹಬ್ಬಿಗೆ ಯಾರಿಗೂ ಮದಿ ಮಾಡೋಕೆ ಮನ್ಸು ಬರ್ತಿಲ್ಲ. ಅಪ್ಪ ಹಬ್ಬಿ ಮದಿ ಯಾರ ಮೇಲೆ? ಅಪ್ಪ ಹಬ್ಬಿ ಅಲ್ಲ ಮಕ್ಕಳಿಗ ಮರೆಯ. ನೀ ಇಲ್ಲಿ ಬಾರ ಈಚೆ ಬಾರ ಎಲ್ಲಿ ಓಡ್ತೀಯ ಕಣ ಎಂತ ಗೊತ್ತಿದ್ದಾನ? ತಡಕಬೇಕು ಹಿಡ್ಕೋಬೇಕು ಅಂದ್ರ ಅದು ಎಂತದು ಮಾರಯ್ಯ ಅದು ಹೊಸ್ತು ದಾರು ಒಡ್ಡಿಲ್ಲ ಮುಂದುವರೆಸಿ ಹೋದಾಗ ಇಲ್ಲಿ ಕೇಣ ಎಂತ ತಡುದ ಹುಡುಗನ ಈ ಹುಡುಗನ ಎಂತಕ್ಕೆ ಅಲ್ದ ಅದು ಹೇಳುವತ್ತಿಗೆ ಅರ್ಥ ಇನ್ನು ಇತ್ತ ನಮ್ಮ ಹತ್ರ ಸ್ವಲ್ಪ ಹೌದಾ ಇಲ್ಕಣ್ಣ ಕಡುಕ್ ಆಯ್ತಲ್ಲ ಅದಾಯ್ತಲ್ಲ ನಂತರ ಮೊದ್ಲು ಮಕ್ಕಳಾಗ್ಬೇಕು ಕಡೆಗೆ ಲಗ್ನ ಆಗ್ಬೇಕಂತ ಅದೆಲ್ಲ ಶುರುವಾಯ್ತು ಮರ ಈ ಕಾಲದಲ್ಲ. ಬೇಡ ಮದಿ ಬೇಡ ಹೆದರಿಕೆ ಮದಿ ಮಾಡೋಕೆ ಅಣ್ಣ ನನ್ನ ನಿದ್ರಿ ಹಾಳು ಮಾಡದೆ ಅಂತ ಹೇಳ್ತೇ. ಈಗ ಇದೆಲ್ಲ ಕೆಲಸ ಕಾರ್ಯಗಳನ್ನ ನೋಡ್ಕೋ. ಅರಸರು ಮನೆಗೆ ಒಪ್ಪಕ್ಕಿತ್ತ ಅವನ ರಾಯರ ಮನೆಗೆ ನೀ ಬೇಡ ಇಲ್ಲೆಲ್ಲ ಕಾಂಬ ಇಲ್ಲ ಇಲ್ಲ ನೀನು
ಹೋಗುದು ಅರಮನೆಗಲ್ವಾ ಮಾವ? ಹೌದಾ? ನಿನ್ನ ಮನೆಯಲ್ಲಿ ಸೂರ್ಯ ಚಂದ್ರ ಅಗ್ನಿ ವಾಯು ಎಲ್ಲ ಒಟ್ಟಿಗೆ ಬರ್ತಾರೆ ಮಾವ. ಅದೆಲ್ಲ ಹೇಳ್ಬಿಡ, ಬಿಟ್ಟು ಬಿಟ್ಟು ಸಾಕಾಯ್ತಾ? ಅಲ್ಲ ಅರಮನೆ ಕಾಣಕ ಮಾವ ನಾನ ಹೌದನ? ಅರ್ಕ ವಾದ್ಯ ಇಲ್ಲ ಮಾವ. ನಿನ್ನ ನಾವತ್ತೆ ಕೆಲಸ ಮಾಡ. ನಾವತ್ತೆ ಮಾವ. ನಾನ್ ಹೇಳ್ದಾಗೆ ನನ್ ಬೆನ್ನಿಗೆ ಬಾ. ಅಲ್ಲೆಲ್ಲಾರು ತಂಟೆ ಕೊಟ್ಟೆ ಅಂತಿದ್ರೆ ಇನ್ನು ಸರ್ವಾಧಿಕಾರಿ ನಾನು. ನನ್ನನ್ನ ಕೇಳುವವರು ಯಾರಿದ್ದಾರೆ? ಮಾಡಿದ್ದೇ ಮಾತು, ಮಾಡಿದ್ದೇ ಕಾರ್ಯ, ಇಟ್ಟದ್ದೇ ಹೆಜ್ಜೆ. ಪ್ರಶ್ನಿಸುವಂತ ಕಟುಬಟ ಮತ್ತೊಬ್ಬ ಇರ್ಲಿಕ್ಕಿಲ್ಲ. ಆ ರೀತಿಯಲ್ಲಿ ನನ್ನ ಯೋಚನೆ, ನನ್ನ ಸಾಧನೆಯಲ್ಲಿ ರಾಜ್ಯಭಾರವನ್ನ ಮಾಡುತ್ತಾ ಇದ್ದವ. ರಾಜಕೀಯವಾಗಿ ಯಾವುದೇ ನ್ಯೂನತೆಗಳು ನನ್ನ ಪಾಲಿಗಿಲ್ಲ. ಹಾಗಂತ ಸಾಂಸಾರಿಕವಾಗಿ ಯೋಚಿಸುವಾಗ ಒಂದು ಗಂಡು ಮಗನಿದ್ದಾನೆ. ಆತನಿಗೆ ಸಕಾಲಕ್ಕೆ ಸರಿಯಾಗಿ ಗುರುಕುಲಕ್ಕೆ ಕಳುಹಿಸಿ ಸಕಲ ವಿದ್ಯೆ ಪಾರಂಗತನಾಗಿದ್ದಾನೆ. ನಾಳೆಯ ದಿನ ಬರುತ್ತಾನೆ ಎಂಬುದಾಗಿ ನಿನ್ನೆಯ ದಿನವೇ ಗುರುಗಳು ಲೇಖನವನ್ನ ಕಳುಹಿದರು. ಮಗನ ಬರನಿರೀಕ್ಷೆಯಲ್ಲಿರುವಂತಹ ಸಂದರ್ಭ ಅಪರಿಚಿತ ವ್ಯಕ್ತಿಯವರು ಬರ್ತಾ ಇದ್ದಾರಲ್ಲ, ಯಾರದು? ಸಂದರ್ಭ ಇಲ್ಲಿವರೆಗಾಗಿ ಬಂದಿದ್ದೀರಿ. ಯಾರು ನೀವು? ಎಲ್ಲಿಂದ ಬಂದವರು? ನನ್ನಿಂದ ಏನಾಗಬೇಕೆನ್ನುವುದನ್ನ ಹೇಳ್ತೀರಾ? ಹೌದಾ? ನಮ್ಮ ಪರಿಚಯ ರಂಗೇನಹಳ್ಳಿಯಿಂದ ಬಂದಿದ್ದಾನೆ. ರಂಗೇನಹಳ್ಳಿಯಿಂದ ಇಲ್ಲಿವರೆಗಾಗಿ ಬಂದವರು? ದೂರದ ನಿಮ್ಮ ಗಡಿ ಪ್ರದೇಶದ ರಂಗೇನಹಳ್ಳಿ. ಪ್ರದೇಶ ನಮ್ಮ ಆಳ್ವಿಕೆಗೆ ಒಳಪಟ್ಟಿರುವಂತ. ಹೌದು ಸ್ವಾಮಿ. ಅಲ್ಲಿನಿಂದ ಓಡೋಡಿ ಇಲ್ಲಿವರೆಗೆ ಬಂದಿದ್ದೇವೆ. ಬರುವುದಕ್ಕೆ ಕಾರಣ ಉಂಟು ಸ್ವಾಮಿ. ಏನು? ನಮ್ಮ ಊರಿನಲ್ಲಿ ನಾಗರ ಪಂಚಮಿ ಹಬ್ಬವಿದೆ. ಆ ನಾಗರ ಪಂಚಮಿ ಹಬ್ಬಕ್ಕೆ ತಮ್ಮನ್ನು ಬರಮಾಡಿಕೊಳ್ಳುವುದಕ್ಕಾಗಿ ಬಂದಿದ್ದೇವೆ. ನನ್ನ ಪರಿಚಯ ಈತ ಯಾರು? ಅವ ನನ್ನ ಅಳಿಯ. ಪ್ರೀತಿ ಅಳಿಯನು? ಮುದ್ದಳಿಯ. ನಾಗರ ಪಂಚಮಿ ಹಬ್ಬಕ್ಕೆ ಅಲ್ಲಿಂದ ಇಲ್ಲಿವರೆಗೆ ಬಂದು ಕರೆಯುವುದಕ್ಕಾಗಿ ಬಂದಿದ್ದೀರಿ. ನಿಮ್ಮ ಆಶೆಯನ್ನ ಭಂಗ ಮಾಡುವವ ನಾನಲ್ಲ. ನಾಗರ ಪಂಚಮಿ ಹಬ್ಬಕ್ಕೆ ನಾನು ಬರ್ತೇನೆ. ನಿಶ್ಚಿಂತೆಯಿಂದ ಹೋಗಿ. ಬರ್ತೀರಲ್ಲ? ಎಂದು ಕರೆಯ ನಾಗರ ಪಂಚಮಿಯ ಹಬ್ಬಕ್ಕೆ ಕಳನಪೂರ್ವದ ಪರಿಣಿದು ಕಳನಪೂರ್ವದ
ಅಂತರಂಗವನರುಗೆ ಏನು ಆಶ್ಚರ್ಯವಿದು. ನಾಗರ ಪಂಚಮಿ ಹಬ್ಬಕ್ಕೆ ನನ್ನನ್ನ ಕರೆಯುವುದಕ್ಕಾಗಿ ಬಂದಿದ್ದಾರೆ. ಹೋಗಬಹುದಿತ್ತು, ಹೋಗುವುದು ಸರಿಯೇ? ಸರಿ ಅಲ್ಲ, ಸಮಂಜಸವಲ್ಲ. ಆದ್ರೆ ಬರುತ್ತೇನೆನ್ನುವುದಾಗಿ ಅವರಿಗೆ ಮಾತನ್ನ ಕೊಟ್ಟಿದ್ದೇನೆ. ಆಡಿದ ಮಾತನ್ನ ಉಳಿಸಿಕೊಳ್ಳುವುದು ನನ್ನ ರಾಜಧರ್ಮ. ಆದ್ರೆ ಹೋಗುವವರು ಯಾರಿದ್ದಾರೆ? ಏನು ಮಾಡ್ಲಿ? ಬರನಿರೀಕ್ಷೆಯಲ್ಲಿ ಇದ್ದವ ನಾನು. ಅರ್ಥವಾಯಿತು. ಗುರುಗಳು ಲೇಖನವನ್ನ ಬರೆದು ಕಳುಹಿದ್ದಾರೆ. ನಿನ್ನ ಮಗ ಸಕಲ ವಿದ್ಯೆಗಳಲ್ಲಿ ಪಾರಂಗತನಾಗಿದ್ದಾನೆ, ಅರಮನೆಯನ್ನ ಸೇರುತ್ತಾನೆ ಎಂಬುದಾಗಿ ಆ ನೆಲೆಯಲ್ಲಿ ಯೋಚಿಸಿರುವಂತ ನಾನು ನಿನ್ನ ನಿರೀಕ್ಷೆಯಲ್ಲಿರುವಂತ ಸಂದರ್ಭ. ನೀನು ಅರಮನೆಯ ಒಳಗೆ ಬರುವಾಗ ಈರುವರು ಹೋದದ್ದನ್ನ ನೋಡಿದೀಯ ಮಗನೇ? ಯಾರೋ ಇಬ್ರು ಹೋಗ್ತಾ ಇದ್ರು, ಯಾರದು ಅಂತ ಗೊತ್ತಾಗ್ಲಿಲ್ಲ. ರಂಗೇನಹಳ್ಳಿಯವರಂತೆ. ಅವರ ಊರಿನಲ್ಲಿ ಸಂಭ್ರಮದಿಂದ ನಾಗರ ಪಂಚಮಿ ಹಬ್ಬವನ್ನ ಆಚರಿಸ್ತಾರಂತೆ. ಯಾವ ಊರು ಅಂತ ಹೇಳಿದ್ರಿ ಅಪ್ಪ? ರಂಗೇನಹಳ್ಳಿ. ರಂಗೇನಹಳ್ಳಿ. ಹಾಗಾಗಿ ನನ್ನನ್ನ ಕರೆಯುವುದಕ್ಕೆ ಇಲ್ಲಿವರೆಗಾಗಿ ಬಂದಿದ್ದಾರೆ. ನಾನು ಹೋಗಬಹುದಿತ್ತಪ್ಪ. ನೀವು ಹೋಗಬಹುದಿತ್ತು. ರಾಜಕೀಯ ಒತ್ತಡ ನನ್ನ ಪಾಲಿಗಿರುವಾಗ ಅದನ್ನ ಬಿಟ್ಟು ಹೇಗೆ ಹೋಗಲಿ? ಆಗ ನಾನು ಯೋಚಿಸುತ್ತಿರುವುದು ಹೀಗೆ, ಯಾರನ್ನ ಕಳುಹಲಿ ನನ್ನ ಪ್ರತಿನಿಧಿಯಾಗಿ ಎಂದು ಯೋಚಿಸುತ್ತಿರುವಂತಹ ಸಂದರ್ಭ. ಮರುಭೂಮಿಯಲ್ಲಿ ಸಂಚರಿಸುತ್ತಿರುವಂತ ಒಬ್ಬನಿಗೆ ನೀರಿನ ಚಿಲುಮೆಯನ್ನ ಕಂಡರೆ ಎಷ್ಟು ಸಂತೋಷವಾಗಲಿಕ್ಕೆ. ನೀರಿಗೋಸ್ಕರ ಎಷ್ಟು ಕಷ್ಟಪಡ್ತಾರಪ್ಪ. ಕಷ್ಟಪಡ್ತಾರೆ, ಏನ್ ಮಾಡೋಣ? ನೀರು ಇಲ್ಲದೆ ಆಗುವುದಿಲ್ಲಲ್ಲ. ಹಾಗಾಗಿ ನಾನು ಯೋಚನೆ ಮಾಡುತ್ತಿರುವಂತಹ ಸಂದರ್ಭ ನಿನ್ನ ಕರೋಣವಾಯಿತಲ್ಲ, ಅದನ್ನ ಕಂಡು ಅಷ್ಟು ಸಂತೋಷವಾಯಿತು. ಮತ್ತೇನಲ್ಲ ಮಗನೇ, ನಾನು ಹೋಗಬೇಕಿತ್ತು. ಆದ್ರೆ ನನ್ನ ಪ್ರತಿನಿಧಿಯಾಗಿ ನೀನು ರಂಗೇನಹಳ್ಳಿವರೆಗಾಗಿ ಹೋಗು. ನಾನು ರಂಗೇನಹಳ್ಳಿ ಹೋಗ್ಬೇಕಾ?
ಯಾಕಬೇಕು ಅರ್ಥವಾಗ್ತಾ ಇಲ್ಲ. ಅಳುವುದು ಯಾಕೆ? ಅಳುವುದು ಯಾಕಂತ ಹೇಳಿದ್ರೆ ಕರೆಯಲಿಕ್ಕೆ ಬಂದದ್ದು ನಿಮ್ಮನ್ನ, ಸರಿ ಮಹಾರಾಜರನ್ನ. ಸರಿ ಅಲ್ಲಿಯ ತನಕ ಬರಬೇಕು ಆಹ್ವಾನವಿಟ್ಟಿದ್ದು ನಿಮಗೆ. ಸರಿ ನನ್ನನ್ನು ಅಲ್ಲಿಯ ತನಕ ಹೋಗುವಂತ ಕಳುಹಿಸುತ್ತಿರಲ್ಲ. ನೀನು ಮಗನಲ್ಲ. ಅದಕ್ಕೆ ಅವಳು ನನ್ನ ಸಂತೋಷ ಯಾಕೆ ಹೇಳಿ, ಯಾಕೆ ಇದು ಪುತ್ರ ಉಂಟು. ಏನದು? ನೀವು ಹೋಗದೆ ಇದ್ರು ಕೂಡ ನನ್ನ ಪ್ರತಿನಿಧಿಯಾಗಿ ನನ್ನ ಮಗನೇ ಸಮರ್ಥ ಅಂತ ಆಯ್ಕೆ ಮಾಡಿದ್ರಲ್ಲ, ಅದಕ್ಕೆ ಸಂತೋಷ. ಸಂತೋಷವಾಯ್ತು. ಅಪ್ಪ, ಇಷ್ಟಕ್ಕೂ ಕಾರಣ ಉಂಟ. ಏನದು? ಒಂದೇ ಗುರುಮಠದಲ್ಲಿ ವಿದ್ಯಾಭ್ಯಾಸ ಮಾಡಿದವರು ನಾವು. ಯಾರು ಹೇಳಿ? ನೀವೇ ಇರುವರು. ಹೌದು. ಆತನ ಹೆಸರು ನನ್ನ ಆತ್ಮೀಯ ಅಪೂರ್ವ. ಓಹೋ. ಅಪ್ಪ, ಆತ ರಂಗೇನ ಹಳ್ಳಿಯವನಂತೆ, ರಂಗಣ್ಣನ ಮಗನಂತೆ. ಓಹೋ, ಬಡವನಾದ್ರೂ ಕೂಡ ನನ್ನ ಜೊತೆ ಆತ್ಮೀಯತೆಯಲ್ಲಿದ್ದವನು ಆತ, ನನ್ನ ಸಹಪಾಠಿಯಾದವನು ಆತ. ನನ್ನನ್ನ ನಾಗರ ಪಂಚಮಿ ಹಬ್ಬಕ್ಕೆ ಆಹ್ವಾನವನ್ನಿಟ್ಟಿದ್ದಾನೆ. ಗೆಳೆಯ, ತಪ್ಪದೆ ನೀನು ನಾಗರ ಪಂಚಮಿ ಹಬ್ಬಕ್ಕೆ ಬರಬೇಕು. ನೀನು ಬಾರದೇ ಇದ್ರೆ ನಾನು ಊಟ ಮಾಡುವುದಿಲ್ಲ ಅಂತ ಹೇಳ್ದಪ್ಪ. ನಾನು ಹೇಳಿದ್ದೆ ಹೇಗಾಯ್ತು? ಈಗ ರೊಟ್ಟಿ ಜಾರಿ ತುಪ್ಪದ ಮೇಲೆ ಬಿದ್ದ ಹಾಗಾಯ್ತು. ಹೌದು, ಊಟ ಮಾಡಿದ ಆತ ಇರ್ತಾನೆ. ನೀವೀಗೇನ್ ಮಾಡಿದ್ರಿ ಹೇಳಿ? ಅಲ್ಲೇ ತನಕ ಹೋಗ್ಬೇಕು. ರಾಜಕೀಯದವರು ಈಗ ರಾಜಕೀಯದವರಿಗೆ ಹಾಗೆ ಬಿಡಿ, ಅಲ್ಲಲ್ಲಿ ಹೋಗುವುದು, ಉದ್ದುದ ಭಾಷಣ ಮಾಡುವುದು, ಬರುವುದು ಇರಲೇ ಬಿಡಿ. ಇರ್ತದೆ ಮಗನೇ, ಏನು ಮಾಡ್ಲಿಕ್ಕಾಗ್ತದೆ? ಹೋಗ್ಬೇಕು ಅಂತ ಹೇಳಿದ್ರಲ್ಲ, ನಾನು ಹೋಗಿ ಬರ್ತೀಯಾ? ಹೋಗಿ ಬಾ, ಶುಭವಾಗಿ. Hey!
ಸುವದೊಣ್ಣೆಯಿಂದ ತಪ್ಪಿಸಿಕೊಂಡರೆ ನೂರ್ಕಾಲಾಶ್ವ ಎನ್ನುವ ಹಾಗೆ ತಂತ್ರವನ್ನ ಎಸಗಿ ನಾಗರ ಪಂಚಮಿಗೆ ಹೋಗುವುದನ್ನ ತಪ್ಪಿಸಿಕೊಂಡೆ. ನನಗೆ ಹೋಗುವುದಕ್ಕೆ ಮನಸ್ಸಿಲ್ಲವಿತ್ತು. ಆ ಸಮಯಕ್ಕೆ ಸರಿಯಾಗಿ ನನ್ನ ಮಗನ ಪ್ರವೇಶ, ಇದು ನನ್ನ ಒಳ್ಳೆಯದಕ್ಕಲ್ಲವೇ? ಮಗನನ್ನ ಅಲ್ಲಿವರೆಗಾಗಿ ಕಳುಹಿಕೊಟ್ಟಿದ್ದೇನೆ. ಮುಂದೇನಾಗ್ತದೆ ಎನ್ನುವುದಾಗಿ ನಿರೀಕ್ಷೆಯಲ್ಲಿರ್ತೇನೆ. ಮಂತ್ರಿಯ ಕುವರ ಬರೆಯುವುದಕ್ಕೆ ಹೆಸರು ಸುದರ್ಶನ ಎನ್ನುವ ಹಾಗೆ ಈ ಗುರುಮಠದಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದವ ನಾನು. ನನ್ನ ಮಿತ್ರರಾಗುವ ಇದ್ದಾನೆ ಸಿದ್ದು ಎನ್ನುವ ಹಾಗೆ. ಜೊತೆಗೆ ಬರಬೇಕಿತ್ತು. ಎಲ್ಲಿ ಹೋದ? ಏನ್ ಮಾಡೋದು ಹೇಳು? ನೀನೇ ಬೇಗ ಬಂದೆ. ಎಷ್ಟೊತ್ತಡ ಆಯ್ತು ನಿಂದು? ನಾನು ಬರ್ಲಿಕ್ಕೆ ಆಗುದಿಲ್ಲ. ನಿನ್ನನ್ನು ಎಲ್ಲೆಲ್ಲ ಹುಡುಕಿದ ಆರಾಧ್ಯತೆಯನ್ನು ಗುರುಮಠದ ಮೂಲೆ ಮೂಲೆಯಲ್ಲೆಲ್ಲ ಹುಡುಕಿದ. ಹೌದಾ? ನಾನು ನಿಮ್ ಸಿಗ್ಲಿಲ್ವಾ? ಭೋಜನ ಶಾಲೆಯನ್ನು ಹುಡುಕಿದ. ಇಲ್ವಾ? ಸ್ವಲ್ಪ ತಡ ಇತ್ತು. ಯಾಕೆ? ನನ್ನ ಆರಾಧ್ಯ ದೇವ ಮಹಾಗಣಪತಿಯನ್ನು ಪೂಜಿಸಿ ಮಹಿಷಮರ್ದಿನಿ ಪಡೆದು ಆಶೀರ್ವಾದ ಪಡೆದು ನೀವು ಒಬ್ಬನೇ ಹೋದೆ? ಹೌದು. ನಾನು ಕರ್ಕೊಂಡು ಹೋಗ್ಲಿಲ್ಲ. ಮತ್ತೆ ಇಲ್ಲಿ ಕುಳಿತವರಿಗೆಲ್ಲ ಒಂದು ಆಶೀರ್ವಾದ ಪಡೆದು ಕೊಡು. ತಡ ಆಯ್ತು. ತಡ ಆಯ್ತಾ? ಹೌದು ಮಿತ್ರ. ಮಿತ್ರ, ಇವತ್ತು ನಿನ್ನ ಕರೆಯುವ ಉದ್ದೇಶ ಏನು ಅಂತ ಗೊತ್ತಾಗ್ಲಿಲ್ಲ. ಇಲ್ಲ. ಓ ಮಿತ್ರ, ಏನ ಕಾಲ
ಮಠಕ್ಕೆ ಬಂದು ಎಷ್ಟು ವರ್ಷವಾಯ್ತು ಹೇಳು? 12 ವರ್ಷ ಸಂದು ಹೋದವು ಅಲ್ವೇ? ಗುರುಗಳು ಕರೆದಾಡಿರುವಂತಹ ಮಾತು ಏನು? ಮಗು ಸುದರ್ಶನ, ನಿನ್ನ ವಿದ್ಯಾಭ್ಯಾಸ ಇಲ್ಲಿಗೆ ಪೂರ್ಣವಾಯಿತು, ನೀನಿನ್ನು ಪುರಕ್ಕೆ ಹೋಗಬಹುದು ಎನ್ನುವ ಹಾಗೆ ಗುರುಗಳಿಗೆ ಗುರು ಕಾಣಿಕೆಯನ್ನು ಸಲ್ಲಿಸಿ ನನ್ನ ಪುರಕ್ಕೆ ಹೊರಟು ನಿಂತವ ನಾನು. ನನ್ನ ಪುರಕ್ಕೆ ನಾನು ಹೊರಟುತ್ತೇನೆ, ನಿನ್ನ ಪುರಕ್ಕೆ ನೀನು ಹೋಗ್ಬೇಕು. ಏನ್ ಹೇಳ? ಏಕೋ ನನಗೆ ಯಾರು ಇಲ್ವಾ? ಏನಾಯ್ತು? ಮುಂದೆ ಯಾರು? ಏನಾಯ್ತು? ಬರ್ಬೋದಾಗಿತ್ತು. ನನ್ನ ಪುರಕ್ಕೆ ಹೊರಟು ನಿಂತವ ನಾನು. ನೀನು ಹೊರಟಿದ್ದಿದ್ದೆ ಹೌದು. ನಾನು ಎಲ್ಲಂತ ಬರಲು? ನನಗೆ ಯಾರು ಇಲ್ವಾ? ಹಿಂದೂ ಇಲ್ಲ, ಮುಂದು ಇಲ್ಲ, ಅಮ್ಮ ಇಲ್ಲ, ಅಪ್ಪ ಇಲ್ಲ, ಬಂಧು ಬಳಗರು ಯಾರು ಇಲ್ಲ. ಅದಕ್ಕಾಗಿ ನಾನು ಇಷ್ಟು ವರ್ಷ ಇಲ್ಲೇ ಇದ್ದಿದ್ದು. ನಿನ್ ಜೊತೆಗೆ ಒಂದೊಂದು ತರಗತಿಯಲ್ಲಿ 3 ವರ್ಷ ಕೂತ್ಕೊಂಡಿದ್ದೆ. ಏನ್ ಮಾಡುವ? ಹಾಗಾಗಿ ನನ್ನ ಮಿತ್ರ ನೀನು. ಹೌದಲ್ವಾ? ನಾನು ಒಂದೊಂದೇ ವರ್ಷ ಕೂತ್ಕೊಂಡಿದ್ದೆ. ಹೌದೌದು. ನೀನಾಗಲ್ಲ, ಒಂದೊಂದು ತರಗತಿಯಲ್ಲಿ 3 ವರ್ಷ. ಏನ್ ಮಾಡುದು ಮಿತ್ರ? ಚಿಂತೆ ಮಾಡಬೇಡ. ನಿನಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಅಮ್ಮ ಇಲ್ಲ, ಇಲ್ಲ, ತಮ್ಮ ಇಲ್ಲ, ಇಲ್ಲ, ಅಣ್ಣ ಇಲ್ಲ, ಇಲ್ಲ, ಮನೆ ಮಠ ಇಲ್ಲ, ಇಲ್ಲ. ಏನು ಹಾಗೆ ಚಿಂತೆ ಮಾಡಬೇಡ. ಈ ಸುದರ್ಶ ಇದ್ದಾನೆ, ನಮ್ಮ ಮನೆಗೆ ಬರ್ತೀಯ ನೀನು? ಖಂಡಿತವಾಗಿ ಬರ್ತೀವಿ ಮಿತ್ರ. ನನ್ನ ಜೊತೆಲಿ ಇರ್ತೀಯ? ಖಂಡಿತವಾಗಿ. ಹಾಗಾದ್ರೆ ದಯಕ್ಕೆ ಹೋಗುವ. ಯಾರು ಗೆಳೆಯ, ಯಾರು ಗೆಳೆಯ, ಹೃದಯ ಆಶಯ ಗೆಳೆಯ ಗೆಳೆಯ
ಅರೆ ಅವಸರದಲ್ಲಿ ಏನೇನಾಗಿ ಹೋಯ್ತಲ್ಲೋ ಅಲ್ಲ ಯಾಕೊಷ್ಟೊಂದು ತಯಾರಿ ಮಿತ್ರ ಗೊತ್ತಾಗಲಿಲ್ಲ. ನಮ್ಮ ಪುರಕ್ಕೆ ನಾವು ಹೊರಟು ನಿಂತವರು ನೋಡಿದೆ. ಹೌದಪ್ಪ, ಮಿಂಚೊಂದು ಎರಗಾಯಿತು. ಅಲ್ವಾ? ಯಾವ ಮಿಂಚು? ಹೌದು, ಇದುವೇ ಸ್ತ್ರೀ ಮಿಂಚು. ಅಮ್ಮಮ್ಮ ಅರೆ ಅಮ್ಮಮ್ಮ. ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಿದ್ರೆ ಇನ್ನೊಮ್ಮೆ, ಮಗದೊಮ್ಮೆ ನೋಡಿದರೆ ಹಲವಾರು ಬಾರಿ ನೋಡಬೇಕೆನಿಸುವಂತ ಯಾರಿಗೆ ಸೌಂದರ್ಯದ ರಾಶಿ ಅಲ್ವಾ? ಯಾರಿರಬಹುದು? ನನಗಂತೂ ಗೊತ್ತಿಲ್ಲಪ್ಪ. ಮನ್ಮಥನ ಮಾಡದಿ ರತಿಯೇ ಅವಳು ಬರುವುದು ಇಲ್ಲಿಗೆ ಸಾಧ್ಯ ಉಂಟನ್ನ? ಅವಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಮನ್ಮಥನನ್ನು ಬಿಟ್ಟಿರುವುದಿಲ್ಲ. ಇಲ್ಲ. ಹಾಗಾದ್ರೆ ಬ್ರಹ್ಮನ ರಾಣಿ ಶಾರದೆಯೇ ವೀಣೆ ಇಲ್ಲ. ಹಾಗಾದ್ರೆ ಅವಳು ಆಗ್ಲಿಕ್ಕಿಲ್ಲ. ಹಾಗಾದ್ರೆ ರಮ್ಮೆ ಊರ್ವಶಿ ಮೇಲಕ್ಕೆ ಅವರಲ್ಲಿ ಎಲ್ಲಿ ಬರ್ಲಿಕ್ಕೆ ಯಾಕೆ ಸಾಧ್ಯನಾ? ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗಾದ್ರೆ ಈಗ ಯಾರು? ಇವಳನ್ನು ಕಂಡಾಗ ನನಗೆ ನಿತ್ತಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ. ಮೊಡ್ಯಾತ್ಮ ಏನಾಯ್ತು? ಏನೋ ಒಂಥರ ಆಗುದಿಲ್ವಾ? ಮಲ್ಕೊಳ ನಿತ್ಕೊಳ್ಳಿಕ್ಕೆ ಆಗುದಿಲ್ವಾ? ಮಲ್ಕೊಳ್ಳಿ. ನಿಂತ್ಕೊಳ್ಳಿಕ್ಕೆ ಹೋಗುದಿಲ್ಲ, ಕೂತ್ಕೊಳ್ಳಿಕ್ಕೆ ಹೋಗುದಿಲ್ಲ. ಮತ್ತೇನಾಯ್ತು? ಹಾಗಾದ್ರೆ ನನ್ನ ಪರವಾಗಿ ನನ್ನನ್ನು ಸ್ವಲ್ಪ ಹೊಗಳಬೇಕು. ನೀನು ಮಾತಾಡ್ಬೇಕು ಆಕೆಯನ್ನ ನನ್ನ ಪರವಾಗಿ. ನನಗೆ ಹೆಣ್ಮಕ್ಳಂದ್ರೆ ಪ್ರಥಮವಾಗಿ ಭಯ ಆಗ್ತದೆ. ಹಾಗಾದ್ರೆ ಒಂದು ಕೆಲಸ ನೀನು ಅವಳು ಸುಚ್ಚಿ ಹೋಗುದು ಬೇಡ. ನೀನ್ ಮಾತಾಡ್ತೀಯ? ಸುಮ್ಮನೆ ನಾನು ಅವ್ರ ಮಾತಾಡ್ಕೊಂಡು ಪೆಟ್ಟು ಮಾತಾಡ್ತೀಯ? ಹೆದರಿಕೆ ಆಗುತ್ತಾ? ಹಾಗಾದ್ರೆ ಮಾತಾಡ್ಸ. ಪೆಟ್ಟು ಬಿದ್ರೆ ಅಲ್ಲಿಗೆ ನಾನಿದ್ದೇನೋ. ಭಯ ಪಡ್ಬೇಡ. ಬಿದ್ದ ಮೇಲೆ ನಾನಿದ್ದೇನಲ್ಲ. ನಿನ್ ಮಿತ್ರ ಅಲ್ವೇನೋ ನಾನು? ಹೌದು. ಯಾವತ್ತಾದ್ರೂ ನೀನು ಬಿಟ್ಕೊಡ್ತೇನೋ ನಾನು? ಭಯ ಆಗ್ತದೆ ಮಿತ್ರ. ಮಾತಾಡ್ಸೋ. ಸ್ವಲ್ಪ ಹೇಳು. ಏನು ಹುಡುಗಿ ಒಂದಾದಿತ್ತು. ಬಿಡ್ತಾ ನಿನ್ನ ಹೆಸರೇನು? ನಾನು ಯಾವರು ನಿಲ್ಲ? ಇಲ್ಲಿ ಯಾರು ಬಂದೆ? ನಿನ್ನದು ಹರಕೆ ಇತ್ತ ಇವತ್ತಿಲ್ಲಿ? ನಿನ್ನದು ಹರಕೆ ಉಂಟ ಇವತ್ತಿಲ್ಲಿ? ಪರಿಸ್ಥಿತಿ ಹರಿಕೆ ಅಲ್ವಾ? ಸರಿ, ಇಲ್ಲಿ ಯಾಕೆ ಬಂದೆ? ನಿನಗೆ ಮದುವೆ ಆಗಿದ್ಯಾ? ಆದ್ರೆ ಗಂಡ ಇದ್ದಾರ? ಇದ್ರೆ ಮಕ್ಕಳೆಷ್ಟು? ಅಪ್ಪ ಅಮ್ಮ ಇದ್ದಾರ? ಮನೆ ಬಿಟ್ಟಿದ್ಯಾ? ಯಾಕೆ? ಮನೆ ಬಿಡೋ ಪರಿಸ್ಥಿತಿ ನಿನ್ಕೊಂಡು ಮದುವೆ ವಿಚಾರ ಯಾಕೆ? ಅವನು ನನ್ನ ಮಿತ್ರ. ಹೌದು. ನಿನ್ನ ಮೇಲೆ ವ್ಯಾಮೋಹ ಬಂದಿದಂತೆ. ಈಗ ನೀನು ಕೇಳ್ತಾ ಇರುವುದು ನಾನು ಯಾರು ಎನ್ನುವಂತ ವಿಚಾರ. ಹೌದೌದು. ನನ್ನ ಪರಿಚಯ ಅಲ್ವೇ? ಹೇಳ್ತೀಯಾ? ಹೇಳ್ತೀಯಾ? ಹೇಳ ಕೇಳುವ ಯಾವ ಉಂಟು?
ಅಪರಿಚಿತರು ಒಂದಾದಂತಹ ಈ ಸಂದರ್ಭದಲ್ಲಿ ಪರಿಚಯವನ್ನ ಕೇಳುವುದು ತಪ್ಪಿಲ್ಲ. ಅದೇ ಪರಿಚಯವನ್ನ ಕೇಳಿದ ಮೇಲೆ ಹೇಳಿಕೊಳ್ಬೇಕಲ್ವಾ? ಹೇಳಿಕೊಳ್ಳುವಷ್ಟು ಮೇಲೆ ಇಲ್ವಾ? ಇಲ್ಲ. ಹಾಗಾದ್ರೆ ಬೇಡ ಬಿಡು. ಈ ಮುಖ ಇವತ್ತು
ಹೊಸತಲ್ವಾ? ಪರಿಚಯ ಉಂಟಾ? ನನ್ನನ್ನು ನೋಡಿದ್ದೆ ನೀನು ಪ್ರಥಮ, ನಿನ್ನನ್ನು ನೋಡಿದ್ದೆ ನಾನು ಪ್ರಥಮ. ಹೌದು. ಹಾಗಾಗಿ ಹೇಳಿಕೊಳ್ಳುವಷ್ಟು ಇದ್ರು ಹೇಳುವುದು ಹೇಗೆ ಎನ್ನುವುದು ಅರ್ಥವಾಗ್ತಾ ಇಲ್ಲ. ಬಾಯಲ್ಲಿ ಹೇಳುವ? ಬಯಲೇ ಹೇಳುದ? ಬಯಲೇ ಕೇಳ್ತೀಯ ನೀನು? ಖಂಡಿತವಾಗಿ ಕಿವಿಯಲ್ಲಿ ಕೇಳ್ತೀನಿ ನಾನು. ಹಾಗೆ ಏನು ಮಾಡೋಣ ಹೇಳು. ನನ್ನ ತಂದೆ ಅಂತಿದ್ದವರಲ್ಲ, ಮತ್ತೆಂತವ್ರೆ? ಅಮ್ಮನೇದವರಲ್ಲ, ಕೆಳಗಿನವರಲ್ಲ, ಮತ್ತೆ ಮೇಲಿನವರು. ಮೇಲೆಯವರ? ಹಾ, ಯಾವಾಗ ಹೋಗಿದ್ದವರು ಅಲ್ಲಿಗೆ? ಮೇಲಕ್ಕೆ ಕೈಲಾಸದೊಡೆಯ. ಕೈಲಾಸ ಗೊತ್ತ ನಿನಗೆ? ಹಾ ಹಾ ಹಾ, ಕೈಲಾಸ. ಕೈಲಾಸದೊಡೆಯ ಪರಮೇಶ್ವರ ಊರ ಮಗಳ ನೀನು? ಅವರ ಮಗಳೇ ನಾನು. ಆಮೇಲೆ 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 ಹಾ, ಅಮ್ಮ 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 ಪಾರ್ವತಿ. ಯಾವ ಪಾರ್ವತಿಯ? ಇರುವ ಪಾರ್ವತಿ ಅಲ್ಲ, ಮತ್ತೆ ಅಮ್ಮ ರಜತಗಿರಿಯ ಅಧೀಶನ ಹೆಂಡತಿ ಪಾರ್ವತಿ ದೇವಿ. ಆಮೇಲೆ ಹಾ, ನನ್ನೂರು ಇದೇ ಊರು. ಇದೇ ಊರ? ನಾಳೆ ಹೋಗಿದ್ದೆ ಊರು. ಅಯ್ಯಯ್ಯೋ, ಇಂದು ಇದೇ ಊರು, ಇವತ್ತಿದ್ದೆ ಊರ? ನಾಳೆ ಹೋಗಿದ್ದೆ ಊರು. ನೀ ಎಂತ ತಿರುಗಾಡ್ತಲಿದ್ದೆ ಹೇಗೆ ಮರತಿ? ತಿರುಗಾಟ ಮಾಡುವ ಅಂತ ಹೇಗೆ? ಆದಿತ್ತು, ಒಳ್ಳೇದಾದಿತ್ತು. ಹೌದಾ? ಜೊತೆಗೆ ಬರ್ತೀಯಾ? ಕೊಡ್ತಾನೆ. ಜೊತೆಗೆ ಬರ್ತೀಯಾ? ನೀನು ಕರೆದ ನಾನು ಬರೋದಿಲ್ಲ ಅಂತೀವ? ಖಂಡಿತವಾಗಿ ಬರ್ತೀನಿ. ಹೌದಲ್ವಾ? ಹೌದೌದು. ಹಾಗಾಗಿ ನನ್ನ ಹೆಸರು ಮಾತ್ರ ಪ್ರಕೃತಿ. ಹಾ, ನೀನು ಪಾರ್ವತಿ ಮಗಳು, ಈಶ್ವರನ ಮಗಳು ಹೇಳಿ ಹೋಗೋದು ಪ್ರಕೃತಿ ಅಂತ. ಪ್ರಕೃತಿ. ಪ್ರಕೃತಿಯ ಪ್ರಕೃತಿ ಅಂದ್ರೆ? ಪ್ರಕೃತಿ ಅಂದ್ರೆ ಏನು? ಪ್ರಕೃತಿ ಹಾ, ಒಂದು ಆಕಾರ. ಕೇಳುದಿಲ್ಲ ಗಣೇಶಲ್ಲಿ ಕೇಳು. ಪ್ರಕೃತಿ ಅಂದ್ರೆ ಏನು ಅಂತ ಕೇಳು. ಇಲ್ಲಪ್ಪ. ಪ್ರಕೃತಿ ಅವಳ ಹೆಸರು. ಅವಳ ಹೆಸರ? ಅವಳ ತಂದೆ ಯಾರು? ಅಯ್ಯೋ, ಪರಶಿವ. ತಾಯಿ ಯಾರು? ಪಾರ್ವತಿ. ಪಾರ್ವತಿ ದೇವಿ. ಇದನ್ನು ನಾನು ನಂಬೇಕಾ? ಇದು ಬರೀ ಸುಳ್ಳೆ. ಸುಳ್ಳೆ ಕಟ್ಟುಕತೆ. ಏನು ಕಟ್ಟುಕತೆ ಇದು. ತಂದೆ ಪರಶಿವ, ತಾಯಿ ಪಾರ್ವತಿ ದೇವಿ. ಅವರೆಲ್ಲ ಬರ್ಲಿಕ್ಕೆ ಇವಳ ಹೆಸರು ಪ್ರಕೃತಿ. ಇದನ್ನು ನಾವು ನಂಬೇಕಾ? ನಾನೇನು ಹೆಡ್ಡನ? ಇದನ್ನು ನಂಬೇಕಾ? ಈ ಕಥೆನೇ ಕಟ್ಟು ಕಥೆನೇ. ಗಟ್ಟಿ ಕಥೆ ಅಲ್ವಾ? ಮತ್ತೇನು? ಹೌದು. ಇದನ್ನ ನಾವು ನಂಬೇಕಾ? ಹೇಳಿ. ನನ್ನ ತಂದೆ ನನಗೆ ಬೇಕಾ? ನಿನ್ನ ತಾಯಿ ನನಗೆ ಬೇಕಾ? ನನಗೆ ಅವ್ರು ಯಾರು ಬೇಡ, ನನಗೆ ನೀನ್ ಬೇಕು. ನನ್ನನ್ನೇ ಒಮ್ಮೆ ಬಿಗಿ. ನನ್ನ ವಿಳಾಸ ಹೇಳಿದ್ದೇನೆಲ್ಲ ತಪ್ಪಲ್ಲ. ಬರೆದೇ ಬಲೆ ಈ ರೀತಿ ಬರೆದಿರುವಾಗ ನಾನೇನು ಮಾಡೋದಕ್ಕೆ? ತಿದ್ದುದಕ್ಕೆ ನನ್ನಿಂದ ಆಗ್ತದಾ? ಪಾಪಿ ಮಗ ಸಿಗಬೇಕು ನನಗೆ. ಅರ್ಧವರು ಸಿಗಬೇಕು. ಸಿಗ್ಬೇಕು. ಸಿಗಬೇಕು. ಸಿಗ್ಬೇಕಮ್ಮ. ನಾನು ಹೇಳಿದ ಮಾತು ಸತ್ಯವೇ. ಇದು ನಾನು ನಂಬಲಿಕ್ಕಾಗುದಿಲ್ಲ. ಸುಳ್ಳು ನಂಬಲಿಕ್ಕಾಗುದಿಲ್ಲ. ನಾನು ಸುಳ್ಳು ನನಗೆ ನಿನ್ನ ತಂದೆ ತಾಯಿ ಬೇಡ, ನನಗೆ ನೀನು ಬೇಕು. ನಿನ್ನ ದೇಹ ಸುಟ್ಟಬೇಕು. ಇವತ್ತಿಗೆ ನೀನು ಜನವೇ. ಆಗ್ಲಿಕ್ಕಿಲ್ಲ. ನಾವು ಜನ್ವೆ. ಜನವೇ. ಜನ್ವೆ. ನಾವು ಮೀಸೆ ಹೊತ್ತ ಹೊಂದ ಕಾರಿಗಳು. ನಾವು ಒಂದೇ ಕಾರ್ಯ. ಈಗ ಹೋಗ್ತಿದ್ದೀರಿ, ಹೊರಗೆ ಹೋದ್ರೆ ಎಲ್ಲ ತೆಗಿತೀರಿ, ಅದು ಗೊತ್ತು ನನಗೆ. ಅದು ಕಡೆಗೆ ನೋಡು. ವಿಚಾರ ಏನು? ಅಲ್ಲ, ನೀನು ಪರಿಚಯ ಕೇಳಿದ್ದೀಯ? ಸ್ವಾಭಾವಿಕ ಒಳ್ಳೆ ಹುಡುಗ ಅಂತ ಮಾತಾಡಿದ್ರೆ ನೀವಿಬ್ರು ಅಬ್ಬಬ್ಬಬ್ಬಬ್ಬ ಎಷ್ಟು ಧೈರ್ಯ ಅಂತ ಕೇಳ್ತೇನೆ. ಮಾತಾಡಿದ್ದು ಅವನು. ಒಳ್ಳೆ ಮಾತಿಂದ ಹೇಳ್ತೇನೆ. ಬಿಡುವವ್ರು ಯಾರು? ನಾನು ಯಾರು ಎಂಬುದು ನಿಮ್ಗೆ ಸರಿಯಾಗಿ ಗೊತ್ತಿಲ್ಲ. ನನಗೆ ದೇಹ ಸುಟ್ಟಬೇಕಷ್ಟೇ. ಮುಂದೆ ತೊಂದರೆ ಆಗ್ತದೆ, ಮುಂದೆ ತೊಂದರೆ ಆಗ್ತದೆ. ಆಗ್ಲಿ ನೋಡುವ.
ಪೂಜೆ ಮಧ್ಯೆ ಕರಡಿ ಬಂದ ತಂದ್ಬಿಟ್ಟ. ಇಷ್ಟೊತ್ತಿಗೆ ಕತೆ ಬೇರೆ ಆಗಿ ಹೋಗ್ತಿತ್ತು. ಏ ಮಿತ್ರ ಬಾರ. ಮುಗೀತಾ? ಗುಳಿಯಲ್ಲಿ ಹೋದ್ಲ. ಅಪ್ಪ ನಿಮ್ಮ ಸ್ವಕ್ಕೆ ಯಾರು ಎನ್ನುವುದಾಗಿ ತಿಳಿದು ಮುಂದುವರಿತು ಬರುತ್ತಿರುವಂತಹ ಸಂದರ್ಭ ಹೆಣ್ಣಿನ ಆರ್ತ ಧ್ವನಿಯನ್ನು ಕೇಳಿ ಮುಂದುವರಿದು ಬಂದೆ. ಅಪ್ಪ ನಿಮ್ಮ ಸ್ವಕ್ಕೆ ಮಂತ್ರಿಯ ಕ್ರೂರ ಎನ್ನುವುದನ್ನ ಮಾರಾಯ್ತು. ಇಂಥ ಕೆಟ್ಟ ಕೆಲಸವನ್ನು ಮಾಡ್ತಾ ಇದೆಯಲ್ಲ, ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ, ಇಲ್ಲಿಗೆ ಬಂದದ್ದು ತಪ್ಪು. ಮೊದಲನೇದಾಗಿ ಒಂದು ಮಾಡ್ತಿರುವ ಕೆಲಸವೂ ತಪ್ಪು. ಅದನ್ನ ಮಾಡಿದ್ದು ತಪ್ಪಾಯ್ತೆಂದು ಕಾಲಿಗರಿಗೆ ಹೋದ್ರೆ ಸರಿ, ಎಲ್ಲವಾದರೂ ರಾಜಕುಮಾರ ಹೊಸಬನೇನಲ್ಲ, ಭುವನಗಿರಿ ಅವನೇ, ಬೇರೆ ಯಾರು ಅಲ್ಲ. ಮೊದಲು ಇದ್ದವನೇ, ಇಲ್ಲೇ ಇದ್ದವನು, ಇಲ್ಲೇ ಹುಟ್ಟಿ ಬೆಳೆದಿಲ್ಲ ಅಲ್ದಿದ್ರು ಕರ್ಮಭೂಮಿ ಇದೆ ನನ್ನದು. ಏನು ಒಳ್ಳೆ ಮಾತಿನಿಂದ ಏನು ಆಕೆಯನ್ನು ಬಿಟ್ಟು ಹೋದ್ರೆ ಒಳಿತು. ನಾನು ಬಿಟ್ಟು ತಲೆ ತೆಗಿತೇನೆ ಪಾಪಿ ಮಗನೇ. ಏನು ನನ್ನ ತಲೆ ತೆಗೆಯುವುದ? ಅಪ್ಪ ನಿನ್ನ ಸ್ವಕ್ಕೆ ಮಂತ್ರಿಯ ಕುವರನ್ನು ಮರೆತು ಒಬ್ಬ ಯುವರಾಜನಿಗೆ ಆಡುವಂತ ಮಾತಾ ಹಾಗೆ ಬಾಬಾ. ದುಷ್ಟನನ್ನ ಬಡಿದಟ್ಟಿ ಮುಂದುವರಿತಾ ಬರುತ್ತಿರುವಾಗ ಇದೊಂದು ಪ್ರಾಣಿ ಇಲ್ಲೇ ಇದೆಯಾ ಇನ್ನು? ಮಗನ ಕೈ ಬಿಡು, ಕೈ ಬಿಡು, ಕೈ ಬಿಡು. ಅಸಂಬದ್ಧ ಪ್ರಲಾಪಿ ಬಾರ ಮುಂದೆ. ನಾನು ಹೇಳಿದೆ ಬೇಡ ಮಗ, ಅವೆಲ್ಲ ಕೆಲಸ ತಿಂದುಕೊಂಡು ಬರಬಾರ್ದು ಅಂತ ಮೊದಲೇ ಹೇಳ.